ಯಾರೋ ಒಬ್ಬ ಜಿ ಟಿ ದೇವೇಗೌಡ ಊರಿಗೊಬ್ಬಳೆ ಪದ್ಮಾವತಿ ಏನಿಲ್ಲ ಅದು ಈ ಸರಿ ಗೊತ್ತಾಯ್ತ ಕಥೆ ಏನು ಅಂತ ಇವರು ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಕುಮಾರಣ್ಣ ಮಲ್ಲಿಗೆ ಬಂಡವಾಳ ಕೆಲ್ಸ್ಕೊಂಡ್ರು ಅವನ್ನ. ಇವತ್ತು ಮಗ ಒಳ್ಳೆಯವ್ರ ಪಾಪ ಅವ್ರ ಬಗ್ಗೆ ಮಾತಾಡಲ್ಲ. ಇವತ್ತೇನೋ ಮಾತಾಡ್ತಾರೆ, ಮಾತಾಡ್ಲಿಕ್ಕೆ ಕಷ್ಟ. ಸಿದ್ದರಾಮಯ್ಯ ಎಲ್ಲಿದ್ದರೆ ನಮ್ಮ ಪಾರ್ಟಿಲಿದ್ದ, ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು. 8 ಜನ ಹೋಗಿದ್ದಾರೆ. ದೇಶಪಾಂಡೆ ಎಲ್ಲಿದ್ದ? ಎಲ್ಲರೂ ನನಗೂ ಸಹ ಪ್ರತಿ ದಿವಸ ನೋಡ್ತಾರೆ. ಈ ಪಾರ್ಟಿ ತೆಗೆದುಕೊಂಡು ತುಮಕೂರು ಜಿಲ್ಲೆಯಲ್ಲಿ ನಾನು ಒಬ್ಬ ಹೋಗ್ಬಿಟ್ರೆ ಪಾರ್ಟಿ ಬೈತದ? ಪಾರ್ಟಿ ಇದ್ದೇ ಇರ್ತದೆ. ನಾನು ಅವ್ರಿಗೆ ಹೇಳಿದ್ದೀನಿ ಭಾಳ ಚೆನ್ನಾಗಿ, ದೇವೇಗೌಡರಿಗೆ ಖಾಲಿ ಬೀಳ್ತಿಲ್ಲಪ್ಪ, ನಾನು ಚಿಂತಿಲ್ಲ, ಇದಾವಲ್ಲ ಖಾಲಿ ಬೀಳಕ್ಕೆ ನಾನು ರೆಡಿ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದೆ ಭಾಳ ಸರಿ. ಹಾಗಾಗಿ ಸಿದ್ದರಾಮಯ್ಯ ಒಂದು ಲಾ ಕಾಲೇಜ್ ಕೊಡ್ರಿ ನನಗೆ ಅಂತ ಕೇಳಿದ್ರೆ ಭಾಳ ಕಾಂಗ್ರೆಸ್ಗೆ ಇದೆ. ಇವಾಗ ಹೋಗ ಕೊಟ್ರೆ ಕೊಡ್ತೀನಿ ಬಿಡು, ಲಾ ಕಾಲೇಜ್ ಇನ್ನೊಬ್ಬ ಬಂದು ಕೊಡ್ತಾನೆ, ನಾನು ಈ ಪಾರ್ಟಿ ಬರೋದಿಲ್ಲಪ್ಪ, ಅದ್ರ ಬಗ್ಗೆ ಚಿಂತೆ. ಎಷ್ಟು ವರ್ಷ 4 ಬಾರಿ ವಿರೋಧ ಪಕ್ಷದಲ್ಲಿ ಇದ್ದೀನಿ, ಏನಾಗಿದೆ ಕೆಲಸನೇ ಎಲ್ಲರಿಗಿಂತಲೂ ಚೆನ್ನಾಗೇ ಮಾಡ್ತೀನಿ. ನಾನು ಆಡಳಿತ ಪಕ್ಷಕ್ಕಿಂತ ನಾನು ಸರ್ಕಾರಿ ಅಧ್ಯಕ್ಷ ಆಗಿದ್ದರಿಂದ ಎಲ್ಲ ಅಧಿಕಾರಿಗಳು ನನಗೆ ಪರಿಚಯ ಇದೆ. ತುಂಬಾ ಜನ ನಾನು ಕೆಲಸ ಕೊಡ್ತಾರೆ, ಇವಾಗ ಚೀಫ್ ಇಂಜಿನಿಯರ್ ಎಲ್.ಟಿ. ಇದಾರೆಲ್ಲ ಆಗ್ಯವ್ರೆ, ಇಲ್ಲ ಅಂತಲ್ಲ. ಕರ್ಕೊಂಡೋಗಿ KPSC ಕೈ ಇಟ್ಕೊಂಡು ಕರ್ಕೊಂಡು ಹೋದ್ರಲ್ಲ, ಸಬ್ ಇನ್ಸ್ಪೆಕ್ಟರ್ ಇವತ್ತೆಲ್ಲ ಅಡಿಷನಲ್ ಎಸ್.ಪಿ.ಗಳಾಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ನನಗೆ ಆ ಚಿಂತೆ ಇಲ್ಲ, ನನಗೆ ಸಹಾಯ ಕೆಲಸ ಮಾಡ್ತಾರೆ. ಎಲ್ಲಿ ನಾವು ಗಟ್ಟಿತನ ಉಳಿಸ್ಕೊತೀವಿ, ಎಲ್ಲಿ ನಮ್ಮ ಪಕ್ಷದ ಗಟ್ಟಿತನ ಇರ್ತದೆ, ಅಧಿಕಾರಿಗಳು ಬಗ್ತಾರೆ. ನಾವು ಅವ್ರ ಹತ್ರ ಓಡಾಡ್ಕೊಂಡು ಸಿಸಿ ಹೊಡ್ಕೊಂಡಿದ್ರೆ ನಮ್ಮೆಲ್ಲ ಸವಾಲು ಮಾಡ್ತಾರೆ. ನಾವು ಅವ್ರನ್ನ ಬಗ್ಸ್ಬೇಕು. ಯಾವ ಮುಖಾಂತರ ದೊಡ್ಡತನ ಹೊಡೆಯೋದಲ್ಲ, ಸಂಘಟನೆ ಮುಖಾಂತರ ಹೋಗಿ ಹೋರಾಟ ಮಾಡಿದ್ರೆ ನಮಗೆ ಬಗ್ತಾರೆ. ಅದಕ್ಕೆ ನಾನು ಜೆಎಂಡರ್ಗೆ ನಾನು ಪದೇ ಯಾಕೆ ಹೇಳ್ತಾ ಇದ್ದೆ, ಮೊನ್ನೆ ದುಃಖದ ದುಮ್ಮಾನವನ್ನು ಹೊಗಳಿದ್ರೆ ಟಿಕೆಟ್ ಕೊಡುವಾಗ ನಮಗೆ ಅನ್ಯಾಯ ಮಾಡ್ತೀವಿ. ಈಗ ನಮ್ಮ ಕಾಂತರಾಜು ಅವ್ರ ಅನಿಸಿಕೆಯನ್ನು ಹೇಳಿದ್ರು, ಸತ್ಯ. ನಾನು ನೀವು ಬಿಗಿ ಮಾಡ್ಕೊಂಡ್ರೆ ನಿಮಗೆ ನಾವು ಟಿಕೆಟ್ ಕೊಡ್ತೀವಿ, ಇನ್ಯಾರಿಗೆ ಕೊಡ್ಬೇಕು? ಯಾವನ್ನ ಇಂಪೋರ್ಟ್ ಮಾಡ್ಕೊಳ್ಳೋ ಅವಶ್ಯ ಇಲ್ಲ. ಅದು ಬಿಡುವಾರಿ ನೀವು ಪಕ್ಷ ಕಟ್ಟಿ, ನೀವು ಅಭ್ಯರ್ಥಿಗಳಾಗಿ ಇರಲಿ, ಅದು ಏನು ಮಾಡೋಕ್ಕಾಗಲ್ಲಪ್ಪ. ಒಂದು ಹೇಳ್ತೀನಿ ಕೇಳಿ, ಹಂಗೆಲ್ಲ ಅದಾಗಲ್ಲ. ನಮ್ಮಲ್ಲಿ ಸಮರ್ಥವಾದ ಅಭ್ಯರ್ಥಿ ಸಿಗದಿದ್ದಾಗ ಅನಿವಾರ್ಯ. ಅದು ಜಿಲ್ಲಾಧ್ಯಕ್ಷ ಹೇಳ್ತಾರೆ. ಆಯ್ತ ಪಾಪ, ಅವ್ರಿ ಜಿಲ್ಲಾಧ್ಯಕ್ಷ ಇಂಟರ್ವ್ಯೂನೇ ಕೊಡ್ತಾರೆ ಏನೋ ಗೊತ್ತಿಲ್ಲ ಅಲ್ವಾ. ನಾನೇ ಒಂದ್ಸರಿ ನನಗೆ ಇಂಟರ್ವ್ಯೂ ಸಿಗದೆ ಬೈಕ್ ಬಂದು ಕಲೆಕ್ಟ್ ಮಾಡಿ ಹೊಡಿಬೋತೀನಿ ಅಲ್ಲ. ಯಾವಾಗಲೇ ಪಾಪ ಆತನ ಮನುಷ್ಯ 2-3 ಸರಿ ಸೋತು ಇನ್ನೊಬ್ಬರ ಆಸ್ತಿ ಕರ್ಕೊಂಡು ಈಗ ಕೋದಂಡರಾಮಂತರ ಆಗ್ಯಾರ. ಅವರು ಏನಾಗ್ತದೆ, ಜನ ಕೈ ಹಿಡಿಲಿಲ್ಲ. ಈಗ ಸದಾವಕಾಶ ನಾವು ಬಿಜೆಪಿಯವರು ಒಂದಾಗೋದ್ರಿಂದ, ಅಲೈನ್ಸ್ ಆಗೋದ್ರಿಂದ ನಮ್ಮ ಪಾರ್ಟಿ ಹೆಚ್ಚು ಸೀಟನ್ನು ಇಲ್ಲಿ ತಗೋಬೋದು. ನಮ್ಮ ಸೌತ್ ಅಂತಾನೆ ಚಿತ್ರದುರ್ಗ ಇತ್ಲಾಗೆ ನಮ್ಮ ಬಾಳಗಾಲ ಬೇಕಲ್ಲ. ಧಾರವಾಡ, ಹುಬ್ಳಿ, ಬೆಳಗಾವಿ ಮೊದಲಿಗೆ ನಮ್ಮ ನಡೆಯಲ್ಲ, ಅವ್ರಿಗೆ ಕೊಡ್ತೀವಿ ಬಿಜೆಪಿ. ಚಿತ್ರದುರ್ಗ ಇತ್ಲಾಗೆ ಒಬ್ಬರು ಕೋಲಾರವರೆಗೂ ನಮ್ಮ ಸ್ವಲ್ಪ ನಡೀತದೆ. ಭಾಳ ಚೆನ್ನಾಗಿ 18 ಸೀಟನ್ನು ಗೆಲ್ಲಬೇಕಾದ್ರೆ ನಮ್ಮ ಸಂಪೂರ್ಣವಾದ ಸಹಕಾರದಿಂದ ಗೆದ್ದೇವೆ. ಅದಕ್ಕೆ ಕುಮಾರಸ್ವಾಮಿಗೆ ಒಳ್ಳೆ ಸೆಂಟ್ರಲ್ ಮಿನಿಸ್ಟರ್ ಇವತ್ತು ಹುದ್ದೆ ಸಿಕ್ಕಿದೆ. ಹಾಗೆ ಮುಂದೆನೂ ತುಂಬ ಒಳ್ಳೆ ಕಾಲ ಬರ್ತದೆ ನಮಗೆ. ನಮ್ಮ ಪಕ್ಷಕ್ಕಂತೂ ಬಹಳ ಒಳ್ಳೆ ಕಾಲ. ಎರಡೂ ಒಂದಾಗೋದ್ರಿಂದ ಜನ ನಮ್ಮನ್ನು ಗೌರವಿಸ್ತಾರೆ.